ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಆಪರೇಷನ್ ಟೈಗರ್ ಅಂತ ಅದರ ಹೆಸರು. ಉದ್ಧವ್ ಠಾಕ್ರೆ ಬಣದಲ್ಲಿ ಇನ್ನಿಲ್ಲದ ಹಾಗೆ ತಲ್ಲಣ ಶುರುವಾಗಿದೆ. ಇದ್ದಕ್ಕಿದ್ದ ಹಾಗೆ ನೀರವಾದಂಥ ಮೌನ, ಏನು ಮಾಡಬೇಕು ಅಂತ ಅರ್ಥ ಆಗಲಾರದಂಥ ಸಿಚುವೇಶನ್ನು, ಪರಿಸ್ಥಿತಿ ಕೈಮೀರು ಹೋಗಿದೆ, ಬಿಗಡಾಯಿಸಿದೆ ಅಂತ ಸ್ವತಃ ಅವರಿಗೆ ಗೊತ್ತಾಗಿ ಹೋಗಿದೆ. ಆದರೂ ಕೂಡ ಸಂಜಯ್ ರಾವತ್ ಇನ್ನಿಲ್ಲದ ಹಾಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ, ಬೊಗಳಿದ್ದನ್ನೇ ಬೊಗಳ್ತಾ ಇದ್ದಾರೆ. ಉದ್ಧವ್ ಠಾಕ್ರೆ ನಾವೇ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದೀವಿ, ನಮ್ಮದೇ ಮೇಯರು ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆಯ ಮೇಯರ್ ಬಂದು ಕೂತ್ಕೋತಾರೆ ಅಂತ ಸುಳ್ಳುಗಳನ್ನು ಹೇಳಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಆ ಕಡೆ ದೇವೇಂದ್ರ ಫಡ್ನವೀಸ್ ಡಾವೋಸ್ ಹೋದಂಥ ವ್ಯಕ್ತಿ ವಾಪಸ್ ಬರ್ತಾ ಇದ್ದಾರೆ. ಒಳಗಡೆ ಬಹಳ ದೊಡ್ಡ ಮಟ್ಟದ ಚಕ್ರವ್ಯೂಹ ರಚನೆ ಆಗಿದೆ. ಏನು ವಿಷಯ ಯಾವ ಉದ್ಧವ್ ಠಾಕ್ರೆ ಇಷ್ಟೆಲ್ಲ ಎಗರಾಡ್ತಾ ಇದ್ರಲ್ಲ, ಯಾವ ಉದ್ಧವ್ ಠಾಕ್ರೆ ತಾನು ಇತರ ಮಿತ್ರ ಪಕ್ಷಗಳನ್ನು ಸೇರಿಸಿಕೊಂಡು ತನ್ನದೇ ಮೇಯರನ್ನು ಮಾಡ್ತೀನಿ ಅಂತ ಹಠ ತೊಟ್ಟು ನಿಂತಿದ್ರಲ್ಲ, ಅದೇ ಉದ್ಧವ್ ಠಾಕ್ರೆ ಬಣದ 12 ಜನ ಕಾರ್ಪೊರೇಟರ್ಗಳು ತಮ್ಮ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾರೆ. ಆಪರೇಷನ್ ಟೈಗರ್ ಅಂತ ಪ್ರಾರಂಭದಲ್ಲಿ ಹೇಳಿದೆ. ಇದು ಯಾವಾಗ ನಡೆದಿತ್ತು ಅಂದರೆ 2022ರಲ್ಲಿ ಯಾವಾಗ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗಿದ್ದರು, ಅವರ ಜೊತೆಯೇ ಹಿಂದಿನ ದಿವಸ ಜೊತೆಗೆ ಓಡಾಡಿದಂಥ ಏಕನಾಥ್ ಶಿಂದೆ 40 ಜನರನ್ನು ಕರ್ಕೊಂಡು ಅಸ್ಸಾಂಗೆ ಹೋದ್ರಲ್ಲ, ಗೌಹಾತಿಗೆ ಹೋದ್ರಲ್ಲ, ಅದಕ್ಕೆ ಆಪರೇಷನ್ ಟೈಗರ್ ಅಂತಾರೆ. ಅದರ ಮುಂದುವರೆದ ಭಾಗವನ್ನು ಈಗ ಆತನದೇ ಕಟ್ಟಾಳುವಾದಂಥ ಉದಯ್ ಸಾಮಂತ್ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಏಕನಾಥ್ ಶಿಂದೆಯ ಸಾವಂತ ಈತ ಉದಯ್ ಸಾಮಂತ್. ಈತ ಯಾವ ರೀತಿಯ ರಾಯಭಾರವನ್ನು ಮಾಡಿದ್ದಾರೆ ಅಂದರೆ, ಉದ್ಧವ್ ಠಾಕ್ರೆಗೆ ಗೊತ್ತಿಲ್ಲದ ಹಾಗೆ ಆತನ ಕಾಲ ಬುಡದ ನೆಲ ಕುಸಿದು ಹೋಗುವಂಥ ಒಂದು ದೊಡ್ಡದಾದಂಥ ಮೊಡಸ್ ಆಪರಂಡಿಯನ್ನು ಸೃಷ್ಟಿ ಮಾಡಿ ಒಂದು ದೊಡ್ಡ ಬಣವನ್ನು, ಆತನ ಬಣವನ್ನು ಆ ಕಡೆ ತಮ್ಮ ಕಡೆ ಎಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ನಿಮಗೆ ಗೊತ್ತು ಸಂಖ್ಯಾಬಲ, ನಿಮಗೆ ಗೊತ್ತು ಭಾರತೀಯ ಜನತಾ ಪಾರ್ಟಿ 89 ಸೀಟುಗಳನ್ನು ಗಳಿಸಿದೆ. ಏಕನಾಥ್ ಶಿಂದೆ ಬಣ 29 ಸ್ಥಾನಗಳನ್ನು ಗಳಿಸಿದೆ. ಈ ಉದ್ಧವ್ ಠಾಕ್ರೆ ಬಣ 65 ಸ್ಥಾನಗಳನ್ನು ಗಳಿಸಿದೆ. ಹೀಗೆ 65 ಸ್ಥಾನ ಗಳಿಸಿದ ಉದ್ಧವ್ ಠಾಕ್ರೆ ಹೇಗೆ ಮಹಾವಿಕಾಸ್ ಅಘಾಡಿ ಅನ್ನುವಂಥ ಸರ್ಕಾರ ರಚನೆ ಮಾಡಿದರು 2019-20 ಸುಮಾರಿಗೆ, ಅದೇ ರೀತಿಯಾಗಿ ನಾನು ಈ ಮುಂಬೈ ಮಹಾನಗರ ಪಾಲಿಕೆಯಲ್ಲೂ ತನ್ನ ಆಟವನ್ನು ಆಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನವನ್ನು ಮಾಡಿದರು. ಆದರೆ ಸ್ಥಿತಿ ಹೇಗೆ ಬದಲಾಗತ್ತೆ ನೋಡಿ. ಅವತ್ತಿನ ಕಾಲಘಟ್ಟದಲ್ಲಿ ಆಡಳಿತ ಪಕ್ಷದಲ್ಲಿದ್ದು ಮುಖ್ಯಮಂತ್ರಿ ಆಗಬೇಕಾದಂಥ ದೇವೇಂದ್ರ ಫಡ್ನವೀಸ್ ಅಸಹಾಯಕ ಸ್ಥಿತಿಯಲ್ಲಿದ್ದರು. ಇದ್ದಕ್ಕಿದ್ದ ಹಾಗೆ ಮಹಾರಾಷ್ಟ್ರದ ಚಾಣಕ್ಯ ಅಂತ ತನಗೇ ತಾನೇ ಘೋಷಿಸ್ಕೋತಾ ಇದ್ದಂಥ ಶರದ್ ಪವಾರ್ ಮುಖ್ಯ ವೇದಿಕೆಗೆ ಬಂದುಬಿಡ್ತಾರೆ. ಬಂದು ಸೋನಿಯಾ ಗಾಂಧಿ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ನಿರೀಕ್ಷೆ ಮಾಡಲಾರದ ರೀತಿಯಲ್ಲಿ ಹಿಂದುತ್ವದ ಕಟ್ಟಾಳುವಾದಂಥ ಶಿವಸೇನೆ ಪಕ್ಷದ ಜೊತೆ ಕಾಂಗ್ರೆಸ್ಸು ಕೈ ಜೋಡಿಸತ್ತೆ. ನೀವು ನಿರೀಕ್ಷೆಯನ್ನೇ ಮಾಡೋಕ್ಕಲ್ಲ. ಕಾಂಗ್ರೆಸ್ಸು ಹಿಂದುತ್ವದ ಪಕ್ಷದ ಜೊತೆ ಕೈ ಜೋಡಿಸಿದರೆ ರಾಷ್ಟ್ರಾದ್ಯಂತ ಇರುವಂಥ ಮುಸಲ್ಮಾನರು ಕಾಂಗ್ರೆಸ್ಸಿನ ಕೈ ಬಿಡ್ತಾರೆ ಅನ್ನುವಂಥ ಭಯ ಕಾಂಗ್ರೆಸ್ಗೆ ಅವತ್ತಿರಲಿಲ್ಲ. ಅಷ್ಟೇ ಆಗಲಿಲ್ಲ, ಶಿವಸೇನೆ ಯಾರ ಹಿಂದುತ್ವದ ಕಟ್ಟಾಳು ಅಂತ ಕರೆಯಲಾಗ್ತಾ ಇತ್ತು, ಆ ಉದ್ಧವ್ ಠಾಕ್ರೆ ಮುಸಲ್ಮಾನರ ಪರವಾಗಿ ಮತಾಂತರಗೊಂಡು ಬಿಡ್ತಾರೆ. ಜೊತೆಗೆ ಶರದ್ ಪವಾರ್ ಯಾವ ರೀತಿಯದಾದಂಥ ಅಟ್ಟಹಾಸವನ್ನು ಮೆರೀತಾರೆ ಅಂದರೆ, ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಗೆದ್ದದ್ದೇ ಸುಳ್ಳು ಅನ್ನುವ ರೀತಿಯಲ್ಲಿ ನಡ್ಕೋತಾ ಇರ್ತಾರೆ. ಆವಾಗ ನಡೆದದ್ದೇ, ಕೇಳದ ಮುಂದೆ 2 ವರ್ಷಗಳ ನಂತರ ನಡೆದದ್ದೇ ಆಪರೇಷನ್ ಟೈಗರ್. ಅವತ್ತು ಆಪರೇಷನ್ ಟೈಗರ್ ಮಾಡೋದು ಭಾಳ ಕಷ್ಟ ಇತ್ತು. ಯಾಕೆಂದರೆ ಆಡಳಿತಾರೂಢ ಪಕ್ಷದಲ್ಲಿ, ಆಡಳಿತಾರೂಢ ಸರ್ಕಾರದಲ್ಲಿ ಇದ್ದಂಥ MLAಗಳು, ಅದು ಒಬ್ಬರಲ್ಲ ಇಬ್ಬರಲ್ಲ 40 ಜನರು, ಭಾಳ ದೊಡ್ಡದಾದಂಥ ತಂಡ ಭಾರತೀಯ ಜನತಾ ಪಾರ್ಟಿ ಬೇಕಾಗಿತ್ತು. ಅಷ್ಟು ಜನರನ್ನು ಹೈಜಾಕ್ ಮಾಡೋದು ನಾವಿಲ್ಲಿ ವಿಡಿಯೋದಲ್ಲಿ ಭಾಷಣ ಮಾಡಿದ ಹಾಗಲ್ಲ, ನ್ಯೂಸ್ ಪೇಪರ್ ಆಫೀಸ್ನಲ್ಲಿ ಸ್ಕ್ರಿಪ್ಟ್ ಬರೆದ ಹಾಗಲ್ಲ. ಒಬ್ಬೊಬ್ಬ MLAಯನ್ನು ಕೂಡ ಇನ್ನಿಲ್ಲದ ಹಾಗೆ ಮನವೊಲಿಸಬೇಕಾಗತ್ತೆ, ಆತನಿಗೆ ಭವಿಷ್ಯವನ್ನು ತೋರಿಸಬೇಕಾಗತ್ತೆ, ಆಸೆಯನ್ನು ಹುಟ್ಟಿಸಬೇಕಾಗತ್ತೆ, ಸ್ಥಾನಮಾನಗಳನ್ನು ಕಲ್ಪಿಸಿಕೊಡುವಂಥ ಅವ್ರಿಗೆ ಆಮಿಷವನ್ನು ಒಡ್ಡಬೇಕಾಗತ್ತೆ. ಆಮೇಲೆ MLAಗಳು ಬರ್ತಾರೆ. ಇಲ್ಲದೆ ಹೋದ್ರೆ ಆಡಳಿತ ಪಕ್ಷದಲ್ಲಿರುವಂಥ MLAಗಳು ಯಾವತ್ತೂ ಬಿಟ್ಟು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಅವತ್ತು ಇದೇ ಉದಯ್ ಸಾಮಂತ್ 40 ಜನರನ್ನು ಏಕನಾಥ್ ಶಿಂದೆ ಮಾತನ್ನು ಕೇಳಿಕೊಂಡು ಯಥಾಕೊಂಬಂದು ಸರ್ಕಾರದ ರಚನೆ ಮಾಡ್ತಾಯಿದ್ದಾರೆ. ಹಳೆಯ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ 3.5-4 ವರ್ಷಗಳ ಕಾಲ ದೊಡ್ಡ ಮಟ್ಟದ ಚುನಾವಣೆಗಳು ಮಹಾರಾಷ್ಟ್ರದಲ್ಲಿ ಇಲ್ಲ. ಪ್ರತಿಯೊಬ್ಬ ಕಾರ್ಪೊರೇಟರ್ ಕೌನ್ಸಿಲರ್ ಬಗ್ಗೆ ಆಲೋಚನೆ ಮಾಡಿ, ಅವರಿಗೆ ತಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡಿಸ್ಬೇಕಾಗತ್ತೆ, ತಾವು ಹೂಡಿದ ಬಂಡವಾಳವನ್ನು ವಾಪಸ್ ತೆಗೆದುಕೊಳ್ಳಬೇಕಾಗತ್ತೆ, ಕಾಂಟ್ರಾಕ್ಟ್ಗಳನ್ನು ಕೊಟ್ಟು ಕಮಿಷನ್ ಪಡೆಯಬೇಕಾಗತ್ತೆ. ಆಡಳಿತಾರೂಢ ಪಕ್ಷದಲ್ಲಿದ್ದರೆ ತಮ್ಮ ಇಡೀ ಎಲ್ಲ ಈ ಕಸರತ್ತುಗಳನ್ನು ಅತ್ಯಂತ ಸುಲಭವಾಗಿ ನೆರವೇರಿಸಿಕೊಳ್ಳಬಹುದು ಅನ್ನೋದು ತುಂಬ ಸ್ಪಷ್ಟವಾಗಿ ಗೊತ್ತಿರುತ್ತೆ. ವಿಪಕ್ಷದಲ್ಲಿದ್ದರೆ ಏನು ಸಿಗತ್ತೆ ಸ್ವಾಮಿ? ಸಭೆ ನಡೆಯುವಾಗ ಗಲಾಟೆ ಮಾಡಬಹುದು, ಸಭಾತ್ಯಾಗ ಮಾಡಬಹುದು, ಪ್ರತಿಭಟನೆ ಮಾಡಬಹುದು. ಅದನ್ನು ಮೀರಿ ಸೃಜನಾತ್ಮಕವಾಗಿ ಕಾರ್ಯತತ್ಪರರಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಮುಂದಿನ ಅವಧಿಯ ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡದಾದಂಥ ಸಂದಿಗ್ಧತೆಯನ್ನು ಅವರು ಎದುರಿಸಬೇಕಾಗತ್ತೆ. ಒಬ್ಬ ವ್ಯಕ್ತಿ ವಿರೋಧ ಪಕ್ಷದಲ್ಲಿ ಕೂಡ್ತಾನೆ ಅಂದರೆ ಆತನ ಬದುಕಿನಲ್ಲಿ ರಾಜಕೀಯವಾಗಿ ಆತ ತಟಸ್ಥನಾಗಿದ್ದಾನೆ ಅಂತ ಅರ್ಥ. ಆತ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ಆಡಳಿತ ಪಕ್ಷದವರ ಮನವೊಲಿಸಿ ಕೆಲಸ ಮಾಡಿಸ್ಕೊಂಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಏಕೆಂದರೆ ಆಡಳಿತಾರೂಢ ಪಕ್ಷದಲ್ಲಿರುವಂಥ ಕಾರ್ಪೊರೇಟರ್ಗಳಿದಾರಲ್ಲ, ಅವರು ಯಾವ ಮಟ್ಟಿನ ಕಬಂಧ ಬಾಹುವನ್ನು ಚಾಚಿರ್ತಾರೆ ಅಂದರೆ, 74,000 ಕೋಟಿ ರೂಪಾಯಿ ಬಜೆಟ್ ಏನು ಮುಂಬೈ ಮಹಾನಗರ ಪಾಲಿಕೆಯಲ್ಲಿದೆಯಲ್ಲ, ಅದನ್ನು ಹೇಗೆ ತಮ್ಮ ವಾರ್ಡ್ಗಳಲ್ಲಿ ಹಂಚಿಕೊಳ್ಳಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಕೂತಿರ್ತಾರೆ. ಈ ಹಿನ್ನೆಲೆಯೇ ಇವತ್ತು ಆಪರೇಷನ್ ಟೈಗರ್ಗೆ ಬಹಳ ದೊಡ್ಡದಾದಂಥ ಮೂಲ ದ್ರವ್ಯ, ಇದೇ ಬಹಳ ದೊಡ್ಡ ಮಟ್ಟದ ಇಂಧನ, ಇದೇ ಮೂಲ ಪ್ರೇರಣೆ. ಅದರ ಫಲಶ್ರುತಿಯಾಗಿ ಈಗ ಉದಯ್ ಸಾಮಂತ್ 12 ಜನರನ್ನು ಎತ್ತಾಕಿದ್ದಾರೆ. ಇದು ಕೇವಲ 12 ಜನರಿಗೆ ನಿಲ್ತಾ ಇಲ್ಲ. ಯಾವ ಮಟ್ಟಿಗೆ ಹೋಗುತ್ತೆ ಅಂತಂದರೆ, 20-25 ಜನ ಕಾರ್ಪೊರೇಟರ್ಗಳು ಭಾರತೀಯ ಜನತಾ ಪಾರ್ಟಿಗೆ ವಲಸೆ ಬಂದರೆ, ಅಥವಾ ಏಕನಾಥ್ ಶಿಂದೆ ಬಣ ಶಿವಸೇನೆಗೆ ವಲಸೆ ಬಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಂತ ಸಂಖ್ಯಾಬಲ ಇಲ್ಲದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಏಕನಾಥ್ ಶಿಂದೆ ಮೇಯರ್ ಸ್ಥಾನಕ್ಕೆ ಫೈಟ್ ಕೊಡ್ತಾ ಇಲ್ಲ. ಅವರಿಗೆ ಮೇಯರ್ ಗದ್ದುಗೆಗಾಗಿ ಈ ಸಂಖ್ಯೆಯನ್ನು ತೆಗೆದುಕೊಳ್ಳಬೇಕಾಗಿಲ್ಲ. ಆಗಬೇಕಾಗಿದ್ದೇನೆಂದರೆ, ಯಾವ ಕೂಗುಮಾರಿಯಾದಂಥ ಸಂಜಯ್ ರಾವತ್, ಯಾರು ಹಿಂದುತ್ವದ ವಿರೋಧಿಯಾಗಿ ಹೊರಹೊಮ್ತಾ ಇರುವಂಥ ಉದ್ಧವ್ ಠಾಕ್ರೆ, ಇವರಿಬ್ಬರನ್ನು ಹಣಿಯಬೇಕಾದ ಅಗತ್ಯವಿದೆ. ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗಿರುವಂಥ ಅತಿ ದೊಡ್ಡದಾದಂಥ ಪ್ರತಿಸ್ಪರ್ಧೆ ಯಾರ್ದು ಅಂದರೆ, ಹಿಂದೂಗಳ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಈ ಅಖಿಲೇಶ್ ಯಾದವ್, ತೇಜಸ್ವಿ ಯಾದವ್, ಈ ರಾಹುಲ್ ಗಾಂಧಿ, ಈ ಉದ್ಧವ್ ಠಾಕ್ರೆ, ಇವರನ್ನೆಲ್ಲ ರಾಜಕೀಯವಾಗಿ ಮುಗಿಸಬೇಕಾದ ಅಗತ್ಯತೆ ಇದೆ. ಕಾರಣ ಭಾರತೀಯ ಜನತಾ ಪಾರ್ಟಿ ಮೈದಳೆಯಬೇಕು, ದೇಶಾದ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬೇಕು ಅಂತ ಅಲ್ಲ. ಈ ದೇಶದಲ್ಲಿ ಹಿಂದುತ್ವದ ವಿರುದ್ಧವಾಗಿ ಕೆಲಸ ಮಾಡುವಂಥ ಶಕ್ತಿಗಳ್ಯಾವಿದ್ದಾವೆ, ಆ ಶಕ್ತಿಗಳ ಶಕ್ತಿಯನ್ನು ಕುಗ್ಗಿಸಬೇಕಾದ ಅನಿವಾರ್ಯತೆ ಇದೆ. ಏಕೆಂದರೆ ಭಾರತೀಯ ಜನತಾ ಪಾರ್ಟಿಯ ಅಜೆಂಡಾ ಏನಿದೆ ಅದು ಸಂಪೂರ್ಣವಾಗಿ ಕಾರ್ಯೋನ್ಮುಖವಾಗಿ ಯಶಸ್ವಿಯಾಗಬೇಕಂದ್ರೆ ಮುಸಲ್ಮಾನರ ವಿರೋಧದಿಂದ ಅದು ತೊಂದರೆಯನ್ನು ಅನುಭವಿಸುವುದಿಲ್ಲ. ಕ್ರೈಸ್ತರು ಒಂದು ತೊಂದರೆ ಮಾಡೋದಿಲ್ಲ ಭಾರತೀಯ ಜನತಾ ಪಾರ್ಟಿಗೆ. ಅವ್ರನ್ನ ಹೇಗೆ ಅದುಮಬೇಕು, ಹೇಗೆ ಹತ್ತಿಕ್ಕಬೇಕು, ಹೇಗೆ ಅವರ ಮತಾಂಧತೆಯನ್ನು ಮುಗಿಸಬೇಕು ಅಂತ ಸರ್ಕಾರಕ್ಕೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲದೆ ಹೋದರೆ ವಕ್ಫ್ ಕಾಯ್ದೆ ಇವತ್ತು ಯಾವುದೇ ಸಮಸ್ಯೆ ಇಲ್ಲದೆ ಜಾರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ನೋಟಿಫಿಕೇಷನ್ ಆಗಿ ಅಲ್ಲಿಯ ಆಸ್ತಿಗಳ ನೋಂದಣಿಯನ್ನು ಮುಸಲ್ಮಾನ ಮತಾಂಧರು ಹೋಗಿ ಮಾಡಿಸ್ತಾ ಇದ್ದಾರೆ ವಕ್ಫ್ ಬೋರ್ಡಲ್ಲಿ. ಅಂದರೆ ಯಾವ ಮಟ್ಟಿಗೆ ಅದರ ಅನುಷ್ಠಾನ ಆಗಿರಬೇಕು ಆಲೋಚನೆ ಮಾಡಿ. ಒಂದು ಕಾಲಕ್ಕೆ ನಾನೇ ಇದೇ ವಕ್ಫ್ ಕಾಯ್ದೆಯ ಬಗ್ಗೆ ನೂರಾರು ವಿಡಿಯೋಗಳನ್ನು ಮಾಡಿಬಿಟ್ಟೆ. ಹೇಗೆ ನರೇಂದ್ರ ಮೋದಿ ಇದರಿಂದ ಪಾರಾಗ್ತಾರೆ, ಯಾವ ಮಟ್ಟಿನ ವಿಘ್ನವನ್ನು ಎಲ್ಲ ವಿಪಕ್ಷದವರು ಹೇರ್ತಾ ಇದ್ದಾರೆ, ಎಷ್ಟು ಸಭೆಗಳನ್ನು ಮಾಡಲಾಗ್ತಾ ಇದೆ, ಎಂಥ ಜಂಟಿ ಸಮಿತಿ, ಹೇಗೆ ಗ್ಲಾಸ್ ಹೊಡೆದ್ರು, ಹೇಗೆ ಗಲಾಟೆ ಮಾಡಿದ್ರು, 108 ವಿಷಯಗಳು ನಡೆದು. ಆದರೆ ಇವತ್ತು ವಕ್ಫ್ ಕಾಯ್ದೆ ಶಾಹೀನ್ ಬಾಗ್ ಗಲಾಟೆಯ ರೀತಿ ಆಗಲಿಲ್ಲ, ರೈತರ ಮೋರ್ಚಾ ರೀತಿಯದಾದಂಥ ಸಿಂಗು ಬಾರ್ಡರ್ನ ಗಲಾಟೆ ಆಗಲಿಲ್ಲ. ಯಾವ ಮುಸಲ್ಮಾನರೂ ಕೂಡ ಧ್ವನಿ ಎತ್ತಲಾರದ ಹಾಗೆ ಅದನ್ನು ಅನುಷ್ಠಾನಕ್ಕೆ ತರಲಾಯಿತು. ಕಾಂಗ್ರೆಸ್ಸು ಏನು ಮಾಡಲಿಕ್ಕಾಗಲ್ಲ, ಅಖಿಲೇಶ್ ಯಾದವ್ ಏನು ಮಾಡಲಿಕ್ಕಾಗಲ್ಲ, ಅವರಿಬ್ಬರು ಬಿಟ್ಬಿಡಿ. ಮಮತಾ ಬೇಗಂ ಲಗಾಟಿ ಹೊಡೆದ್ರು ಏನು ಮಾಡಲಿಕ್ಕೆ ಆಗಲಾರದ ಹಾಗೆ ಅನುಷ್ಠಾನ ಆಗೋಯಿತು. ಹಾಗೆ ಮುಂಬೈ ಉದ್ಧವ್ ಠಾಕ್ರೆಯ ಪೃಷ್ಠಭೂಮಿ, ಅಲ್ಲಿ ಉದ್ಧವ್ ಠಾಕ್ರೆ ಇನ್ನಷ್ಟು ಕುಗ್ಗಬೇಕು, ತಗ್ಗಬೇಕು. 65 ಸೀಟುಗಳ ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ನಾನು. 65 ಸೀಟ್ ಶಿವಸೇನೆಗೆ ಬರ್ತದಂತೆ. ಆದರೆ ಮಾಧ್ಯಮದವರು ಹೇಗೆ
ಉದ್ಧವ್ ಠಾಕ್ರೆ ಪರವಾಗಿ ನಿಂತುಬಿಟ್ರು ಅಂದರೆ ಉದ್ಧವ್ ಠಾಕ್ರೆ ಗೆಲ್ಲದೆ ಹೋದರೆ ಭವಿಷ್ಯವೇ ಇಲ್ಲ ಅನ್ನುವ ರೀತಿಯಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಲಾಯಿತು ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ. ಇಲ್ಲದೆ ಹೋದರೆ 40-45 ಸೀಟ್ನಲ್ಲಿ ಮುಗಿದು ಹೋಗಬೇಕಾದಂಥ ಕಥೆ ಅದು. ಮಾರ್ಜಿನ್ ನೋಡಿ, ಕೇವಲ 600, 300, 200 ಮಾರ್ಜಿನ್ನಲ್ಲಿ ಗೆದ್ದಿರೋದು ಉದ್ಧವ್ ಠಾಕ್ರೆ ಬಣದವರು. ಆ ಮಟ್ಟಿನ ಪೈಪೋಟಿಯನ್ನು ಕೊಡಲಾಯಿತು. ಈಗ ಬೃಹನ್ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಯಾರ್ಯಾರು ಉದ್ಧವ್ ಠಾಕ್ರೆ ಪರವಾಗಿದ್ದಾರೋ ಅವರೆಲ್ಲ ಆತನನ್ನು ತೊರೆದು ಭಾರತೀಯ ಜನತಾ ಪಾರ್ಟಿಗೆ ಸನ್ನದ್ಧರಾಗಿದ್ದಾರೆ. ಏಕೆಂದರೆ ಅವರಿಗೆ ತಮ್ಮ ವಾರ್ಡಿನಲ್ಲಿ ಕೆಲಸ ಮಾಡಿಸುವುದಲ್ಲೇ ಅಷ್ಟೇ ಅಲ್ಲ, ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದ ಅಗತ್ಯತೆ ಇದೆ. ಆ ಕಡೆ ವಿಧಾನಮಂಡಲದಲ್ಲಿ, ಮಹಾರಾಷ್ಟ್ರದ ಮಂತ್ರಾಲಯ ಅಂತಾರಲ್ಲ ವಿಧಾನಸೌಧಕ್ಕೆ, ಮಂತ್ರಾಲಯದಲ್ಲಿ ವಿಪಕ್ಷದಲ್ಲಿ ಕೂತಿರುವಂಥ ವಿಧಾನಸಭಾ ಸದಸ್ಯರೇನಿದ್ದಾರೆ, ಉದ್ಧವ್ ಠಾಕ್ರೆ ವಿಧಾನಸಭಾ ಸದಸ್ಯರು, ಅವರು ಚಡಪಡಿಸ್ತಾ ಇದ್ದಾರೆ. ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ, ಮುಂದೆ ಭವಿಷ್ಯವಿಲ್ಲ ಅಂತ ಗೊತ್ತಾಗಿದೆ. ಬಣವಾಗಿ ಹೊರಗಡೆ ಬಂದು ಸರ್ಕಾರದ ಜೊತೆ ಸೇರ್ಕೊಂಡ್ಬಿಡೋಣ ಮಹಾಯುತಿ ಜೊತೆ ಅಂತ ಒಂದು ಕಡೆ ಮಾತುಕತೆ ನಡೀತಾ ಇದೆ. ಇನ್ನೊಂದು ಕಡೆ ಸಂಸತ್ ಸದಸ್ಯರು ಸಂಪೂರ್ಣವಾಗಿ ನರೇಂದ್ರ ಮೋದಿಗೆ ಬೆಂಬಲ ಕೊಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಕೂತಿದ್ದಾರೆ. ಈಗ ಕಾರ್ಪೊರೇಟರ್ಗಳು ಕೂಡ ಕೈಬಿಟ್ಟು ಹೋಗ್ತಾ ಇದ್ದಾರೆ ಉದ್ಧವ್ ಠಾಕ್ರೆಯನ್ನು. ಹೀಗಾಗಿ ಉದ್ಧವ್ ಠಾಕ್ರೆ ಬಣದಲ್ಲಿ ತಲ್ಲಣ ಶುರುವಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.